ಕ್ರಿಸ್ತಾಂಜಲಿ ಹಾಗೂ ಸರ್ವಧರ್ಮ ಸಂವಾದ ಕಾರ್ಯಕ್ರಮ. ಧಾರವಾಡ ವಿದ್ಯಾನಿಕೇತನ ಧಾರವಾಡ ಸಂಸ್ಥೆಯ ಭಾಗವಾದ ಸಮರಸ ವೇದಿಕೆ ನಿಮಿಯಲ ನಗರದ ಚಚೈ ಆವರಣದಲ್ಲಿ 19ರ ಸಂಜೆ 4:35 ಕ್ರಿಸ್ತಾಂಜಲಿ ಹಾಗೂ ಸರ್ವಧರ್ಮ ಸಂವಾದ ಕಾರ್ಯಕ್ರಮ ಆಯೋಜಿಸಿದೆ ಎಂದು ಇಸಾಬೆಲ್ಲಾ ಜೇವಿಯರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧಾರವಾಡ ಕಳೆದ 18 ವರ್ಷಗಳಿಂದ ಸತತವಾಗಿ ಸರ್ವಧರ್ಮ ಸಂವಾದ ಕಾರ್ಯಕ್ರಮ ನಡೆಸುತ್ತಾ ಬಂದಿರುತ್ತದೆ. ಈ ವೇದಿಕೆಯ ಭಾಗವಾಗಿ 3 ರಾಷ್ಟ್ರೀಯ ಹಬ್ಬಗಳಾದ ಆಗಸ್ಟ್ 15 ಸ್ವತಂತ್ರ ದಿನ, ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನ ಮತ್ತು ಡಿಸೆಂಬರ್ 10 ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಗಳನ್ನು ಆಚರಿಸುತ್ತಾ ಬಂದಿದ್ದೇವೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದೊಂದಿಗೆ ಆಚರಿಸುತ್ತಿದ್ದೇವೆ ಎಂದರು. ಹಬ್ಬ ನನ್ನ ಪ್ರಕಾರ ಮುಂದುವರೆದು ಹೇಳಬೇಕಂತ ಹೇಳಿದರೆ ಸಮರಸ ವೇದಿಕೆ ಯೇಸು ಸಭೆ ಅಂತ ಜೆಸುವಿಟ್ ಸಂಸ್ಥೆಯ ಒಂದು ಸಣ್ಣ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶುರುವಾಯಿತು ಬೆಂಗಳೂರಿನ ಆಶೀರ್ವಾದದಿಂದ. ಸೊ ಬೆಂಗಳೂರು ಆಶೀರ್ವಾದಿಗೆ 25 ವರ್ಷ ಆಗ್ತದೆ, ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಏನಾಯ್ತು, ಧಾರವಾಡ ವಿದ್ಯಾನಿಕೇತನ ಒಳಗೆ ಯೇಸು ಸಭೆ ಪ್ರಾರಂಭವಾಗಿ 37 ವರ್ಷ ಆಗ್ತದೆ. 38ನೇ ವರ್ಷಕ್ಕೆ 1987ನೇ ವರ್ಷಕ್ಕೆ ನಮ್ಮ ವಿದ್ಯಾನಿಕೇತನ ಶುರುವಾಗ್ತೈತಿ. ವಿದ್ಯಾನಿಕೇತನದ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಬದುಕು ಕೊಟ್ಟಂಥ ಸಂಸ್ಥೆ ವಿದ್ಯಾನಿಕೇತನ. ಆಪ್ತ ಸಮಾಲೋಚನೆ ಆಗಿರ್ಬೋದು, ಉದಾಹರಣೆ ನನ್ನನ್ನೇ ತಗೊಳ್ರಿ, ಕಷ್ಟದಲ್ಲಿದ್ದಂಥವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ವಿಧಾನವನ್ನು ಹೇಳಿಕೊಡುವಂತಹ ಸಂಸ್ಥೆ ಅದು ವಿದ್ಯಾನಿಕೇತನ. ಸೊ ಆ ವಿದ್ಯಾನಿಕೇತನದಲ್ಲಿ ಕಳೆದ 18 ವರ್ಷಕ್ಕಿಂತ ಹೆಚ್ಚಿನ ವರ್ಷ, ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮದು ಗಾಂಧಿ ಅಧ್ಯಯನ ಪ್ರತಿಷ್ಠಾನದ ಜೊತೆಗೆ ಗಾಂಧಿ ಸಿದ್ಧಾಂತಗಳನ್ನು ಗಾಂಧಿ ತತ್ವಗಳನ್ನು ಸೇರಿಕೊಂಡು ನಮ್ಮ ಫಾದರ್ಸು ಮತ್ತು ಬ್ರದರ್ಸು ಯೂನಿವರ್ಸಿಟಿಯಲ್ಲಿ MA ಮಾಡ್ತಿರುವ PhD MA ಮಾಡುವಂಥ ಸಂದರ್ಭದೊಳಗೆ ಕನೆಕ್ಟ್ ಆಗಿ ಕಳೆದ 30 ವರ್ಷಗಳಿಂದಲೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದ ಜೊತೆ ವಿದ್ಯಾನಿಕೇತನ ಒಂದು ಸಮರ್ಪಕವಾದ, ನಿಕಟವಾದ ಮತ್ತು ಉದ್ದ ಸಂಬಂಧವನ್ನು ಇಟ್ಕೊಂಡು ಬಂದಂಥದ್ದು. ಸೊ ಅದರ ನಂತರ ಏನಾಯಿತು, 18 ವರ್ಷಗಳ ಹಿಂದೆ ನಾವೇನು ವಿಚಾರ ಮಾಡಿದ್ವಿ, ಬೇರೆ ವಿದ್ಯಾನಿಕೇತನ ಬರೀ ಇದಕ್ಕೆ ಸೀಮಿತ ಆಗೋದು ಬೇಡ, ಆಶೀರ್ವಾದದಂಗೆ ಯೇಸು ಸಭೆಯವರು ಹೇಳಿದಂಗೆ ಧಾರವಾಡದೊಳಗೊಂದು ಹೊಸ ಪ್ರಯತ್ನ ಮಾಡೋಣ ಅಂತ ಬಂದಾಗ ನಾವು ಸಮರಸ ವೇದಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಮೊದಲೇನಾಗ್ತಿತ್ತು, ವರ್ಷಕ್ಕೊಮ್ಮೆ ನಾವೇನು ಮಾಡ್ತಿದ್ವಿ, ಅಂತರ್ಧರ್ಮೀಯ ಸಂವಾದ ಕಾರ್ಯಕ್ರಮವನ್ನು ಬೇರೆ ಬೇರೆ ಸ್ವಾಮೀಜಿಯವ್ರನ್ನ, ಮುಸ್ಲಿಂ ಮುತುವಲಿ ಅವ್ರನ್ನ ಕರೆಸಿ, ಫಾದರ್ಕರನ್ನ ಕರೆಸಿ ಒಂದೇ ವೇದಿಕೆ ಒಳಗೆ ಕಾರ್ಯಕ್ರಮ ಮಾಡ್ತಿದ್ವಿ. ಆ ನಂತರದ ದಿನಗಳೇನೇನು ಮಾಡಿದ್ವಿ, ಫಾದರ್ ಪ್ರತಾಪ್ ಚಂದ್ರು ನಿರ್ದೇಶಕರು ವಿದ್ಯಾನಿಕೇತನ ಅವ್ರು ಹೇಳಿದಂಗೆ ನಾವು ಬೇರೆ ಬೇರೆ ಧರ್ಮೀಯ ಹಬ್ಬಗಳನ್ನು, ರಾಷ್ಟ್ರ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಸೊ ಒಂದು ಉದ್ದೇಶ ಅಷ್ಟೇ, ಸಮರಸ ವೇದಿಕೆದೊಂದು ಮುಖ್ಯವಾದ ಉದ್ದೇಶ, ನಾವೆಲ್ಲರೂ ಪ್ರೀತಿಯ ಬಾಂಧವರಾಗಿ ನಡಿಬೇಕು. ಈಗ ಉದಾಹರಣೆಗೆ ಸಮರಸ ವೇದಿಕೆ ಒಳಗೆ ನೋಡಿದ್ರೆ, ಈಗ ನನ್ನ ಜೊತೆ ನುಸ್ರತ್ ಅದಾರ, ನಮ್ಮ ಫಾದರ್ ಜೋಸೆಫ್ ರೋಡ್ರಿಗಸ್ ಅವರು ಬಂದಮೇಲೆ ನಮಗೆ ತುಂಬ ಒಂದು ಹೊಸತನ ಸಿಕ್ಕಿದೆ. ಸಮರಸ ವೇದಿಕೆ ಎಲ್ಲ ಕಾರ್ಯಕ್ರಮಗಳಿಗೆ ಫಾದರ್ ಭಾಗವಹಿಸ್ತಾ ಇರ್ತಾರೆ, ಜೋಸೆಫ್ ಅವರು. ಮತ್ತು ಹಂಗನ ಮಹಾದೇವ್ ಹೊರಟ್ಟಿ ಸರು, ರಂಜಾನ್ ದರ್ಗಾ ಸರು, ನಮ್ಮ ಡಾಕ್ಟರ್ ಶಿವಾನಂದ್ ಶೆಟ್ರಿ ಸರು, ನಮ್ಮ ಶ್ರೀಧರ್ ಕುಲಕರ್ಣಿ ಅವರು, ಅವ್ರ ಶ್ರೀಮತಿಯವರು ಶ್ರುತಿ ಕುಲಕರ್ಣಿ, ಮತ್ತು ಆಂಜಲಿನಾ ಝೇವಿಯರು, ಆಮೇಲೆ ನಮ್ಮ ಸಿಸ್ಟರ್ ದಿವ್ಯಾ, ಮತ್ತು ನಮ್ಮ ಇವರು ಪ್ರೊವಿನ್ಷಿಯಲ್ ಸಿಸ್ಟರ್ ಸ್ಯಾಲಿ ಪ್ರೆಸೆಂಟೇಷನ್ ಸ್ಕೂಲಿನವರು. ಹಿಂಗೆ ಜಾತಿ ಧರ್ಮದ ಅಂತರವಿಲ್ಲದ ನಾವೆಲ್ಲರೂ ಒಂದು ಒಟ್ಟಾಗಿ ನಾವು ಮಾಡ್ತಾಯಿದ್ದೀವಿ, ಇದರಲ್ಲಿ ಬಾಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ನಮ್ಮ ವೆಂಕಮ್ಮ ಸೋಮಾಪುರ ಅವ್ರ ಅಡ್ವೊಕೇಟ್ ಆಗಿರ್ಬೋದು, ಕುಲಕರ್ಣಿ ಅಡ್ವೊಕೇಟ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಮೈಸೂರು ಗ್ಯಾರೇಜಿನ ಓನರ್ ಮೈಸೂರವ್ರಾಗಿರ್ಬೋದು. ಹಿಂಗೆ ಒಬ್ಬರಲ್ಲ ಇಬ್ಬರಲ್ಲ ಸಮರಸ ವೇದಿಕೆ ಒಂದು ದೊಡ್ಡ ಬಳಗವನ್ನೇ ಕಟ್ಕೊಂಡು ಕೆಲಸ ಮಾಡಕತ್ತೈತಿ. ಸಮರಸ ವೇದಿಕೆ ವಿದ್ಯಾನಿಕೇತನ ಆಸ್ತಿ ಅಲ್ಲ. ವಿದ್ಯಾನಿಕೇತನ ಆಶಯ ಏನಂತಂದ್ರೆ, ಸಮರಸ ವೇದಿಕೆ ಅದು ಜನರ ವೇದಿಕೆ ಆಗಬೇಕು, ಶಾಂತಿ ನಿರ್ಮಾಣದ ಒಂದು ವೇದಿಕೆ ಆಗಬೇಕು ಮತ್ತು ಎಲ್ಲರಲ್ಲಿ ಕೂಡಿ ಒಂದಾಗಿ ಬರಬೇಕು ಅನ್ನುವಂಥ ಒಂದು ವೇದಿಕೆಗೆ ಈ ವರ್ಷ 2025 19ನೇ ತಾರೀಕಿನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅತಿ ಚೈತನ್ಯ ಮತ್ತು ಹೊಸ ರೂಪವನ್ನು ಕೊಟ್ಟಂಥವ್ರು ಅಂದರೆ ಫಾದರ್ ಜೋಸೆಫ್ ರೋಡ್ರಿಗಸ್ ಅವರು ಕ್ರಿಸ್ತಾಂಜಲಿಯ ಜೊತೆಗೆ ನಾವು ಸಮರಸ ವೇದಿಕೆಯಲ್ಲಿ ಇದನ್ನು ಸೇರಿ ಮಾಡೋಣ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಒಂದು ಹೊಸ ಪ್ರಯತ್ನಕ್ಕೆ ನಾವು ಈ ಸರಿ ಕೈ ಹಾಕಿವಿ. ಈಗ ಆಲ್ರೆಡಿ ಹೇಳ್ಯಾರ, ಕಾರ್ಯಕ್ರಮಕ್ಕೆ ಮೇಯರಿಂದ ಹಿಡ್ಕೊಂಡು ಬೇರೆ ಬೇರೆ ಧರ್ಮೀಯ ಸ್ವಾಮೀಜಿಗಳು ಬರ್ಲಿಕ್ಕತ್ತಾರ, ಭಾಷಣ ಮಿಷನ್ ಬಿಷಪ್ಸು ಬರತ್ತಾರ. ಸೊ ಇದೊಂದು ಹೊಸ ಕಲ್ಪನೆ ನಮಗೆ ಶುರುವಾಗಿತ್ತು. ಮತ್ತು ನನ್ನ ಎಲ್ಲ ಇದು ಮಾಧ್ಯಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳ್ಕೊಳ್ಳೋದೇನೆಂದ್ರೆ, ಅತಿ ಹೆಚ್ಚಿನದಾಗಿ ಇದನ್ನು ಪ್ರಸಾರ ಮಾಡಬೇಕು ಮತ್ತು ಮುಖ್ಯ ಉದ್ದೇಶ ಯುವಕ ಯುವತಿಯರು ಧರ್ಮದ ಹೆಸರಿನಲ್ಲಿ ಅಲ್ಲಿ ಕಚ್ಚಾಡಿ ಒದ್ದಾಡಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳಕತ್ತಾರೆ. ಅವರು ಈ ಕಾರ್ಯಕ್ರಮಕ್ಕೆ 19ನೇ ತಾರೀಕಿನ ದಿನ ಸಂಜೆ 4 ಬಂದು ಭಾಗವಹಿಸಿ ಒಂದು ಅತ್ಯುತ್ತಮವಾದ ಸಂದೇಶವನ್ನು ಪಡೆದು ಶಾಂತಿಯ ಮರುಸ್ಥಾಪನೆಯ
ಪ್ರಕ್ರಿಯೆಯಲ್ಲಿ ಯುವ ತಂಡ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಇವತ್ತಿನ ಸಮರಸ ವೇದಿಕೆ ಮತ್ತು ನಮ್ಮ ಕ್ರಿಸ್ತಾಂಜಲಿಯ ಕಾರ್ಯಕ್ರಮ ಉದ್ದೇಶ ಆಗಿದೆ. ಅದಕ್ಕೆ ನಿಮ್ಮ ಮೂಲಕ ಆ ಪ್ರಯತ್ನ ನಡೀಲಿ ಅಂತ ನಾನು ಕೇಳಿಕೊಂಡು ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ನಿಮ್ಮ ಭಾಗವಹಿಸಿಗೂ ಕೂಡ ನಮಗೆ ನವ ಚೈತನ್ಯವನ್ನು ನೀಡುತ್ತದೆ. ಮತ್ತು ಸಮರಸ ಪ್ರೀತಿಯ ಸಂದೇಶ ನಮ್ಮ ಧಾರವಾಡ ಮಾತ್ರ ಅಲ್ಲ, ಕರ್ನಾಟಕದೊಳಗೆಲ್ಲ ಹರಡಲಿ ನಿಮ್ಮ ಮೂಲಕ ಅಂತ ಕೇಳಿಕೊಂಡು ನಿಮ್ಗೆ ಧನ್ಯವಾದ ಹೇಳ್ತೀನಿ. ಅದರಂತೆ ರಂಜಾನ್, ದೀಪಾವಳಿ ಮತ್ತು ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡುತ್ತಾ ಹಬ್ಬಗಳ ಪ್ರಾಮುಖ್ಯತೆಯನ್ನು ಆಹ್ವಾನಿತರೊಂದಿಗೆ ವಿಷಯ ವಿನಿಮಯ ಮಾಡಿಕೊಂಡು ಸಿಹಿ ತಿಂಡಿಗಳೊಂದಿಗೆ ಹಬ್ಬಗಳನ್ನು ಸಂಭ್ರಮಿಸುವುದು ವಾಡಿಕೆ ನಮ್ಮದಾಗಿದೆ. ಈ ಬಾರಿಯೂ ಸಹ ಸರ್ವಧರ್ಮ ಸಂವಾದ ಕಾರ್ಯಕ್ರಮ ಮತ್ತು ಕ್ರಿಸ್ತಾಂಜಲಿ ಗೀತ ಗಾಯನದ ಸ್ಪರ್ಧೆಯ ಜೊತೆಗೆ ಸರ್ವ ಜನಾಂಗಕ್ಕೆ ಪ್ರೀತಿಯ ಮತ್ತು ಸೌಹಾರ್ದತೆಯ ವಿಚಾರಗಳನ್ನು ಹಂಚಿಕೊಳ್ಳುವ ಮೂಲಕ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿದ್ದೇವೆ. ಶುಕ್ರವಾರ 19ನೇ ತಾರೀಕು ನಾವು ನಿರ್ಮಲ್ ನಗರ ನಿತ್ಯ ಸಾಯಮಾತೆ ಚರ್ಚಿನ ಆವರಣದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸಾಮರಸ್ಯ ವೇದಿಕೆ, ಇಂಟರ್ ರಿಲಿಜಿಯಸ್ ಡಯಲಾಗ್ ಮತ್ತು ಎಕ್ಯುಮೆನಿಸಮ್ ಅಂತೇಳಿ ಈ 3 ವೇದಿಕೆಗಳ ಸಂಯುಕ್ತ ಆಶ್ರಯದಲ್ಲಿ ಸಾಧನ ಫಾರ್ ಹ್ಯೂಮನ್ ರೈಟ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇದರಲ್ಲಿ 2 ವಿಶೇಷ ಭಾಗಗಳಿವೆ. ಮೊದಲನೇದು ಕ್ರಿಸ್ತಾಂಜಲಿ, ಅಂದರೆ ಕ್ರೈಸ್ತರು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಸಾರುವ ಭಕ್ತಿಗೀತೆಗಳನ್ನು ಹಾಡುವ ಒಂದು ರೀತಿಯ ಸ್ಪರ್ಧೆ. ಈ ಸ್ಪರ್ಧೆಗೆ ಗದಗ, ಬೆಳಗಾಂ, ಲೋಂಡಾ, ಅಳ್ನಾವರ್, ಹುಬ್ಬಳ್ಳಿ ಮುಂತಾದ ಸ್ಥಳಗಳಿಂದ, ಹಲವಾರು ಧಾರವಾಡದಿಂದಲೂ ಯುವ ತಂಡಗಳು ಇದರಲ್ಲಿ ಭಾಗವಹಿಸಲಿವೆ. ಇದಕ್ಕೆ ಉತ್ತೇಜನ ಕೊಡುವ ಏಕಮಾತ್ರ ಉದ್ದೇಶದಿಂದ ಒಂದು ರೀತಿಯ ಕಾಂಪಿಟಿಷನ್ ಟೈಪ್ ಇದನ್ನು ಮಾಡ್ತಾಯಿದ್ದೇವೆ. ಆದರೆ ಇದರಲ್ಲಿ ಭಾಗವಹಿಸುವ ಉದ್ದೇಶ ಒಂದೇ, ಎಲ್ಲರಿಗೂ ಸಮಸ್ತ ಬಾಂಧವರಿಗೆ ಒಂದು ಶಾಂತಿಯ ಸಂದೇಶ ಸಾರುವ ಉದ್ದೇಶ. ಹಾಗಾಗಿ ನಾವು ಎಲ್ಲ ಧರ್ಮೀಯರನ್ನು, ಒಬ್ಬ ಸ್ವಾಮೀಜಿಗಳನ್ನು, ಒಬ್ಬರು ಮುಸ್ಲಿಮರ ಪ್ರಮುಖರನ್ನು ಹಾಗೂ ನಮ್ಮ ಧರ್ಮಾಧ್ಯಕ್ಷರುಗಳನ್ನು, ಧಾರವಾಡ CSI ಧರ್ಮಾಧ್ಯಕ್ಷರಾದ ಮಾರ್ಟಿನ್ ಬೋರ್ಗಾವಿ, ನಮ್ಮ ಧರ್ಮಾಧ್ಯಕ್ಷರು ಬೆಳಗಾವಿಯಿಂದ ಡೆರಿಕ್ ಫೆರ್ನಾಂಡಿಸ್ ಹಾಗೂ ಹಲವಾರು ಗಣ್ಯರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಇದರ ಮುಂದಿನ ಸಾಮರಸ್ಯ ವೇದಿಕೆಯ ಬಗ್ಗೆ ನನ್ನ ಸ್ನೇಹಿತರಾದ ಸಹೋದ್ಯೋಗಿಯಾದ ವಾದ ಪ್ರತಾಪ್ ಚಂದ್ರ ವಿದ್ಯಾನಿಕೇತನ್ ಸಂಸ್ಥೆ ಅಂಗವಾಗಿ ಸಮರಸ ವೇದಿಕೆಯನ್ನು ನಾವು ಪ್ರಾರಂಭಿಸಿ ಕಳೆದ 18 ವರ್ಷಗಳಾಯಿತು. ಈ ಸಮರಸ ವೇದಿಕೆಯ ಮೂಲ ಉದ್ದೇಶವೇನೆಂದರೆ ನಮ್ಮ ಒಂದು ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನು ಹಾಗೂ ಐಕ್ಯತೆಯನ್ನು ಮೂಡಿಸುವುದು. ಇದರ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತೇವೆ. ಸಮರಸ ವೇದಿಕೆಯ ಅಡಿಯಲ್ಲಿ ಪ್ರಮುಖವಾಗಿ ನಮ್ಮ ದೇಶದ 3 ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮತ್ತು ಸಂವಿಧಾನದ ಸಮರ್ಪಣೆಯ ದಿನ ನವೆಂಬರ್ 26ರಂದು ಹಾಗೂ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. ಇದರ ಜೊತೆಗೆ ನಮ್ಮ ದೇಶದ 3 ಪ್ರಮುಖ ಧರ್ಮಗಳಾದ ರಂಜಾನ್ ಮತ್ತು ದೀಪಾವಳಿ ಮತ್ತು ಕ್ರಿಸ್ಮಸ್ ಹಬ್ಬವನ್ನು ಸರ್ವಧರ್ಮಗಳ ಒಂದು ಸಹಮಿಲನದೊಂದಿಗೆ ನಾವು ಆಯೋಜಿಸುತ್ತೇವೆ. ಈ ಒಂದು ಹಬ್ಬಗಳನ್ನು ಆಚರಿಸುವಾಗ ನಾವು ವಿವಿಧ ಅತಿಥಿಗಳನ್ನು ನಾವು ಕರೆದು ಈ ಒಂದು ಹಬ್ಬದ ವಿಶೇಷತೆಯನ್ನು ಅವರು ನಮ್ಮಲ್ಲಿ ಹೇಳಿಕೊಳ್ಳುತ್ತಾರೆ. ಈಗ ಕ್ರಿಸ್ಮಸ್ ಹಬ್ಬವನ್ನು ಉದ್ದೇಶಿಸಿ ಒಬ್ಬ ಸ್ವಾಮೀಜಿಯವರನ್ನು ಕರೆದಿದ್ದೇವೆ. ಅವರು ಅವರ ಪ್ರಕಾರ ಕ್ರಿಸ್ಮಸ್ ಸಂದೇಶವನ್ನು ನೀಡಲಿದ್ದಾರೆ. ಅದೇ ರೀತಿ ಈಗ ದೀಪಾವಳಿಯನ್ನು ಆಚರಿಸುವಾಗ ಒಬ್ಬ ಕ್ರೈಸ್ತ ಧರ್ಮಗುರುಗಳು ದೀಪಾವಳಿ ಬಗ್ಗೆ ಏನಂತ ತಿಳಿಸ್ತಾರೆ ಅಂತ, ಆ ರೀತಿ ನಾವು ಬೇರೆ ಬೇರೆ ಧರ್ಮದವರು ಬಂದು ಇತರ ಧರ್ಮದವರು, ಈಗ ರಂಜಾನ್ ಇದ್ದರೆ ಹಿಂದೂ ಧರ್ಮದಿಂದ ಒಬ್ಬರು ಬಂದು ಅಥವಾ ಕ್ರೈಸ್ತ ಧರ್ಮದಿಂದ ರಂಜಾನ್ ಅವರ ಪ್ರಕಾರ ಏನಂತ ಅವರು ತಿಳಿಸುತ್ತಾರೆ. ಈ ರೀತಿ ನಾವು ನಮ್ಮ ಸಮಾಜದಲ್ಲಿ ಪ್ರೀತಿ, ಐಕ್ಯತೆ, ಸೌಹಾರ್ದತೆಯನ್ನು ಸಾರಲು ಒಂದು ಸಣ್ಣ ಪ್ರಯತ್ನವನ್ನು ಇಷ್ಟು ವರ್ಷಗಳ ಕಾಲ ಮಾಡುತ್ತಾ ಬಂದಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಇದೇ ದಿನ ನಮ್ಮ ಫಾದರ್ ಜೋ ರೋಡ್ರಿಗಸ್ ಅವರು ಹೇಳಿದಂತೆ 19 ಡಿಸೆಂಬರ್ 2025 ಇದೇ ಶುಕ್ರವಾರದಂದು
ಈ ಕ್ರಿಸ್ತಾಂಜಲಿ ಎಂಬ ಒಂದು ಆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸರ್ವ ಧರ್ಮಗಳು ಒಂದು ಕ್ರಿಸ್ಮಸ್ ಹಬ್ಬವನ್ನು ಬಂದು ಒಟ್ಟಾಗಿ ಆಚರಣೆ ಮಾಡ್ತಾ ಇದ್ದೇವೆ.